1978ರಲ್ಲಿ 5 ಸ್ನೇಹಿತರು ಬಾಸ್ಕೆಟ್ಬಾಲ್ ಪಂದ್ಯ ನೋಡಲು ಹೊರಟರು. ಪಂದ್ಯ ಮುಗಿದ ನಂತರ ಅವರು ಎಂದಿಗೂ ಮನೆಗೆ ತಲುಪಲಿಲ್ಲ. ಕೆಲವು ದಿನಗಳ ನಂತರ ಅವರ ಕಾರು ಹಿಮದ ಪರ್ವತ ಪ್ರದೇಶದಲ್ಲಿ ಸಿಕ್ಕಿತು. ಆದರೆ ಐವರು ಎಲ್ಲಿದ್ದರು? ಈ ಪ್ರಕರಣವು ಅಮೆರಿಕದ ಅತ್ಯಂತ ವಿಚಿತ್ರ ನಾಪತ್ತೆ ಪ್ರಕರಣಗಳಲ್ಲಿ ಒಂದನ್ನಾಗಿ ಮಾಡಿತು. ಆ 5 ಜನರು ಕ್ಯಾಲಿಫೋರ್ನಿಯಾದ ಯುಬಾ ಸಿಟಿ ಮತ್ತು ಮ್ಯಾರಿಸ್ವಿಲ್ಲೆ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು. ಅವರು ಒಬ್ಬರಿಗೊಬ್ಬರು ಆಪ್ತ ಸ್ನೇಹಿತರು. ಅವರು ಒಟ್ಟಿಗೆ ಬಾಸ್ಕೆಟ್ಬಾಲ್ ಆಡುವುದಲ್ಲದೆ ಪಂದ್ಯಗಳನ್ನು ನೋಡಲು ಹೋಗುತ್ತಿದ್ದರು. ಆ ರಾತ್ರಿ ಅವರು ಚಿಕೋ ಸ್ಟೇಟ್ನಲ್ಲಿ ನಡೆದ ಬಾಸ್ಕೆಟ್ಬಾಲ್ ಪಂದ್ಯವನ್ನು ನೋಡಲು ಹೋಗಿದ್ದರು. ಪಂದ್ಯ ಮುಗಿದ ನಂತರ ಅವರು ಮನೆಗೆ ಮರಳಲು ಕಾರಿನಲ್ಲಿ ಹೊರಟರು. ಅವರ ಕುಟುಂಬದವರು ಅವರು ಮನೆಗೆ ಮರಳಿ ಬರುತ್ತಾರೆ ಎಂದು ಸಾಮಾನ್ಯವಾಗಿಯೇ ನಿರೀಕ್ಷಿಸಿದ್ದರು. ಆದರೆ ರಾತ್ರಿ ಕಳೆಯಿತು. ಬೆಳಗಾಯಿತು. ಅವರು ಮನೆಗೆ ಬಂದಿರಲಿಲ್ಲ. ಕುಟುಂಬದವರಿಗೆ ಆತಂಕ ಶುರುವಾಯಿತು. ಶೀಘ್ರದಲ್ಲೇ ಪೊಲೀಸರಿಗೆ ನಾಪತ್ತೆ ಪ್ರಕರಣ ದಾಖಲಿಸಲಾಯಿತು. ಹುಡುಕಾಟ ಆರಂಭವಾಯಿತು. ಕೆಲವು ದಿನಗಳ ನಂತರ ತನಿಖಾಧಿಕಾರಿಗಳಿಗೆ ಒಂದು ಮಹತ್ವದ ಸುಳಿವು ಸಿಕ್ಕಿತು. 5 ಪ್ರಯಾಣಿಸಿದ್ದ ಮೆರ್ಕ್ಯುರಿ ಮೊಂಟೆಗೊ ಕಾರು ಪ್ಲೋಮಾಸ್ ನ್ಯಾಷನಲ್ ಫಾರೆಸ್ಟ್ನ ಒಂದು ಹಿಮಾವೃತ ರಸ್ತೆಯಲ್ಲಿ ಪತ್ತೆಯಾಯಿತು. ಆ ರಸ್ತೆ ಅವರ ಮನೆಗೆ ಹೋಗುವ ದಾರಿಯಲ್ಲ. ಅದು ಅವರು ಹೋಗಬೇಕಿದ್ದ ದಿಕ್ಕಿನಿಂದ ಬಹಳ ದೂರದಲ್ಲಿರುವ ಪರ್ವತ ಪ್ರದೇಶವಾಗಿತ್ತು. ಇನ್ನು ವಿಚಿತ್ರವೆಂದರೆ ಕಾರು ಸಂಪೂರ್ಣವಾಗಿ ನಾಶವಾಗಿರಲಿಲ್ಲ. ಅದರಲ್ಲಿ ಇಂಧನವೂ ಇತ್ತು. ಕಾರು ಕೂಡ ಕಾರ್ಯನಿರ್ವಹಿಸುವ ಸ್ಥಿತಿಯಲ್ಲಿತ್ತು. ಹಾಗಾದರೆ ಅವರು ಅಷ್ಟು ದೂರದ ಹಿಮದ ಪರ್ವತ ಪ್ರದೇಶಕ್ಕೆ ಏಕೆ ಹೋದರು? ಮತ್ತು ಕಾರನ್ನು ಅಲ್ಲಿಯೇ ಏಕೆ ಬಿಟ್ಟು ಹೋದರು? ಪೊಲೀಸರಿಗೆ ಉತ್ತರ ಸಿಗಲಿಲ್ಲ. ಕಾರಿನ ಬಳಿ 5 ಸುಳಿವು ಕೂಡ ಇರಲಿಲ್ಲ. ಆ ಪ್ರದೇಶದಲ್ಲಿ ಹಿಮ ತುಂಬಾ ದಟ್ಟವಾಗಿತ್ತು. ತಿಂಗಳುಗಳು ಕಳೆದವು. ಬೇಸಿಗೆ ಬಂದಾಗ ಹಿಮ ಕರಗತೊಡಗಿತು. ಜೂನ್ ತಿಂಗಳಲ್ಲಿ ಟೆಡ್ ವೈಹರ್ನ ದೇಹ ಒಂದು ಫಾರೆಸ್ಟ್ ಸರ್ವಿಸ್ ಟ್ರೈಲರ್ ಒಳಗೆ ಪತ್ತೆಯಾಯಿತು. ಅವನು ಆ ಸ್ಥಳದಲ್ಲಿ ಕೆಲವು ಕಾಲ ಬದುಕಿದ್ದಿರಬಹುದೆಂದು ತನಿಖಾಧಿಕಾರಿಗಳು ಅಂದಾಜಿಸಿದರು. ಅವನು ಕೊನೆಗೆ ಹಸಿವು ಮತ್ತು ಚಳಿಯಿಂದ ಮೃತಪಟ್ಟಿದ್ದಾನೆಂದು ನಿರ್ಧರಿಸಲಾಯಿತು. ಉಳಿದ 3 ಜಾಕ್ ಮದ್ರುಗಾ, ಬಿಲ್ ಸ್ಟರ್ಲಿಂಗ್ ಮತ್ತು ಜಾಕ್ ಹುಯೆಟ್ ಅವರ ಅವಶೇಷಗಳು ಕೂಡ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪತ್ತೆಯಾದವು. 5ನೇ ವ್ಯಕ್ತಿ ಗ್ಯಾರಿ ಮಾಥಿಯಸ್ ಮಾತ್ರ ಎಲ್ಲಿಯೂ ಇರಲಿಲ್ಲ. ಅವನ ದೇಹ ಇಂದಿಗೂ ಪತ್ತೆಯಾಗಿಲ್ಲ. 5 ಹಿಮದಲ್ಲಿ ದಾರಿ ತಪ್ಪಿ ಚಳಿಯಿಂದ ಸಾವನ್ನಪ್ಪಿದರು ಎಂದು ಕೆಲವರು ನಂಬುತ್ತಾರೆ. ಇನ್ನೊಂದು ಸಾಧ್ಯತೆ, ಯಾರಾದರೂ ಅವರನ್ನು ಬೆದರಿಸಿ ಅಥವಾ ಬಲವಂತವಾಗಿ ಆ ಪ್ರದೇಶಕ್ಕೆ ಕರೆದೊಯ್ದಿರಬಹುದು ಎಂಬುದು. ಆದರೆ ಖಚಿತವಾದ ಸಾಕ್ಷಿಯೂ ಇಲ್ಲ. ಹಾಗಾದರೆ ಆ ರಾತ್ರಿ ಅವರು ತಮ್ಮ ಮನೆಗೆ ಹೋಗುವ ದಾರಿಯನ್ನು ಬಿಟ್ಟು ಆ ನಿರ್ಜನ ಪರ್ವತದ ಕಡೆಗೆ ಏಕೆ ಹೋದರು? ಅವರನ್ನು ಅಲ್ಲಿ ಕರೆದೊಯ್ದವರು ಯಾರಾದರೂ ಇದ್ದರೆ? ಅಥವಾ ಅದು ಕೇವಲ ಒಂದು ಭಯಾನಕ ತಪ್ಪು ದಾರಿಯಾಗಿತ್ತೇ?
4 ಜನರ ಅಂತ್ಯವನ್ನು ಕೊನೆಗೂ ಪತ್ತೆಹಚ್ಚಲಾಯಿತು. ಆದರೆ ಗ್ಯಾರಿ ಮಥಿಯಾಸ್ ಮಾತ್ರ ಕಾಣೆಯಾಗಿಯೇ ಉಳಿದ. ಅವನಿಗೆ ನಿಜವಾಗಿ ಏನಾಯಿತು? ಆ ರಾತ್ರಿ ನಡೆದ ನಿಜವಾದ ಘಟನೆಗೆ ಉತ್ತರ ಇಂದಿಗೂ ಗೊತ್ತಿಲ್ಲ. 5 ಸ್ನೇಹಿತರು. 1 ಕಾರು. ಹಿಮದಿಂದ ಆವೃತವಾದ ಕಾಡು. ಇದು ಯುಬಾ ಕೌಂಟಿ 5 ರಹಸ್ಯ.